ನಮಸ್ಕಾರ ಬಸ್ ಎಲ್ಲಿಗೂ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂತು ಅಂತಂದ್ರೆ ಅವ್ರಿಗೆ ಏನೇ ಡ್ರೀಮ್ ಇರುತ್ತೆ ಗೈಸ್, ಯೂಟ್ಯೂಬ್ ಚಾನಲ್ ಬೆಳಿಬೇಕು ಅಂತಾನೆ ಡ್ರೀಮ್ ಇರುತ್ತೆ. ಬಟ್ ಇವಾಗ ನಾನು ಪ್ರತಿ ತಿಂಗಳು ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಕೂಡ ಕಳಿಸ್ತಾರೆ. ಆ ಒಂದು ಮೇಲಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ನಮ್ಮೊಂದು ಚಾನಲ್ ಗ್ರೋ ಆಗೋದಕ್ಕೆ ಆ ಒಂದು ಫ್ಯೂಚರ್ಸ್ ನ ಕೂಡ ಆ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿರ್ತಾರೆ. ಅದನ್ನ ಯಾರು ಕೂಡ ನೋಡಲ್ಲ ಗೈಸ್, ಪ್ರತಿ ತಿಂಗಳು ಕಳಿಸ್ತಾರೆ. ಅದ್ರಲ್ಲಿ ಏನು ಇನ್ಫಾರ್ಮೇಶನ್ ಇರಲ್ಲ ಅನ್ಕೊಂಡು ಅಫ್ಕೋರ್ಸ್ ಅದನ್ನೆಲ್ಲಾರು ಬಿಟ್ಕೊಂಡು ಹೋಗ್ತಿರ್ತಾರೆ. ಬಟ್ ಅದರಿಂದ ತುಂಬಾ ಬೆನಿಫಿಟ್ಸ್ ಇದಾವೆ. ಎಲ್ಲಾನು ಕೂಡ ಇವಾಗ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬರು ನಮ್ಮನ್ನ ಬೆಳೆಸೋದ್ರ ಜೊತೆಗೆ ಯೂಟ್ಯೂಬ್ ಅಲ್ಲಿ ಇವಾಗ ಈ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯೂಟ್ಯೂಬ್ ನ ನಾವೇ ಕರ್ಕೊಂಡು ಹೋಯ್ತೀವಿ ಅನ್ನೋ ರೇಂಜ್ ಗೆ ಯೂಟ್ಯೂಬರ್ ಒಂದಷ್ಟು ಅಪ್ಡೇಟ್ಸ್ ನ ಕೊಡ್ತಾರೆ ಗೈಸ್. ಇವಾಗ ಯೂಟ್ಯೂಬರ್ ಈ ತರ ಟಿಪ್ಸ್ ನ ಕೊಟ್ಟಿದ್ರಲ್ಲ, ಅದನ್ನ ನಾವು ನೋಡ್ಕೊಂಡು ಫಾಲೋ ಮಾಡಿದ್ರೆ ಅಫ್ಕೋರ್ಸ್ ನಮ್ಮ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟಿಂಗ್ ಆಗುತ್ತೆ. ಬಟ್ ನಮ್ಮನ್ನ ಬೆಳೆಸ್ಕೊಂಡು ಹೋಯ್ತಿರ್ತಾರೆ ಗೈಸ್ ಯೂಟ್ಯೂಬರ್. ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಫ್ಯೂಚರ್ಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲಾನು ತುಂಬಾ ಅರ್ನಿಂಗ್ಸ್ ಮಾಡ್ಕೊಂಡು ತುಂಬಾ ಸಪೋರ್ಟಿಂಗ್ ಕೂಡ ಸಿಗ್ತಿದೆ. ಬಟ್ ಅದ್ರಕ್ಕೆಲ್ಲ ಏನಂತಂದ್ರೆ ಯೂಟ್ಯೂಬ್ ನೆಕ್ಸ್ಟ್ ಲೆವೆಲ್ ಗೈಸ್. ಈ ತರ ಟಿಪ್ಸ್ ಅಫ್ಕೋರ್ಸ್ ಯಾವ್ದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೊಡಲ್ಲ, ಅದು ನಾನು ಬರ್ದ್ಕೊಡ್ತೀನಿ. ಸೊ ಓಕೆನಾ, ಅದಕ್ಕೋಸ್ಕರ ಅದೆಲ್ಲ ನೆಕ್ಸ್ಟ್ ಯೂಟ್ಯೂಬ್ ನೆಕ್ಸ್ಟ್ ಲೆವೆಲ್ ಅದು ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಬೆಳ್ಕೊಂಡು ಹೋಯ್ತಿರೋರು ಮಾತ್ರ ಗೊತ್ತಾಗುತ್ತೆ, ಅದು ಬೇರೆ ಗೊತ್ತಾಗಲ್ಲ ಅಫ್ಕೋರ್ಸ್ ಅನ್ಕೊಂತೀನಿ ಗೈಸ್. ಸೊ ಓಕೆನಾ, ಇಲ್ಲಿ ನಿಮ್ಗೂ ಕೂಡ ಗೊತ್ತಿರುತ್ತೆ ಯೂಟ್ಯೂಬರ್ ಪ್ರತಿಯೊಂದು ಯೂಟ್ಯೂಬರ್ ನಾನೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರ್ತಾರೆ. ಅದಕ್ಕೋಸ್ಕರ ಬನ್ನಿ ಇವಾಗ ಯೂಟ್ಯೂಬ್ ಅಲ್ಲಿ ಬಂದಿರುವಂತ ಮೇಲ್ ಏನು, ಅದ್ರಲ್ಲಿ ಏನ್ ಬೆನಿಫಿಟ್ ಆಗುತ್ತೆ ಎಲ್ಲರೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇವಾಗ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂದ್ರೆ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋಸ್ ನೋಡಿ ಗೈಸ್. ಸಬ್ಸ್ಕ್ರೈಬ್ ಹಾಕೊಂಡಂಗೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋಸ್ ನೋಡಿ. ಸೊ ಓಕೆ ಗೈಸ್, ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದೀನಿ. ಇವಾಗ ನೀವೇನಂತಂದ್ರೆ ನಿಮ್ಮ ಒಂದು ಪ್ರತಿಯೊಂದು ಯೂಟ್ಯೂಬರ್ ಏನಂತಂದ್ರೆ ನಿಮ್ದು ಮೇಲ್ ಅಕೌಂಟ್ ಗೆ ಈ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ ಗೈಸ್, ಪ್ರತಿ ತಿಂಗಳು ಬರುತ್ತೆ. ಬಟ್ ಇಲ್ಲಿ ನೋಡಬಹುದು ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ತರ ಸಬ್ಸ್ಕ್ರೈಬರ್ಸ್ ಬಂದಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರ್ತಾರೆ ಗೈಸ್. ಏಷ್ಯನ್ ಟೆಕ್ ಯೂರ್ಸ್ ಹೌ ಯು ಡೂ ಚಾನಲ್ ಡಿಡ್ ಲಾಸ್ಟ್ ಮಂತ್, ಅದೇ ಈ ಪ್ರಿವಿಯಸ್ ಮಂತ್ ಅಲ್ಲಿ ನನ್ಗೆ ಯಾವ ತರ ವ್ಯೂಸ್ ಬಂದಿದೆ, ಸಬ್ಸ್ಕ್ರೈಬರ್ಸ್ ಬಂದಿದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನ್ಯೂ ಸಬ್ಸ್ಕ್ರೈಬರ್ಸ್ ರೀಸೆಂಟ್ಲಿ ನನ್ಗೆ ಎಷ್ಟು ಬಂದಿದ್ದಾರೆ, 34 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಗೈಸ್. ಟೋಟಲ್ ವ್ಯೂಸ್ ಬಂದ್ಬಿಟ್ಟು 5210 ವ್ಯೂಸ್. ಅದು ನಿಮ್ಗಳ ಸಪೋರ್ಟ್ ತುಂಬಾ ಜನಕ್ಕೆ ರೀಚ್ ಆಗಿದೆ. ಜೊತೆಗೆ 8742 ಮಿನಿಟ್ಸ್ ಏನೋ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ಜೊತೆಗೆ ಇಲ್ಲಿ ನೋಡ್ಬೋದ ಗೈಸ್, ಇದೆಲ್ಲ ಒಂದಷ್ಟು ನಮ್ಗೆ ಅದೇ ಒಂದ್ಸರ ಫೀಲ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗೈಸ್. ತುಂಬಾ ವ್ಯೂಸ್ ಬರ್ತಿದ್ರೆ ಅದು ನೆಕ್ಸ್ಟ್ ಫೀಲ್ ಅದು ಬೇರೆ ಲೆವೆಲ್ ಕೊಡುತ್ತೆ. ಈ ತರ ಒಂದಷ್ಟು ನೆಕ್ಸ್ಟ್ ತಿಂಗಳಿಗೆ ಒಂದ್ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಅದು ಫೀಲ್ ಬೇರೆ ಇರುತ್ತೆ ಗೈಸ್. ಅದನ್ನ ನೋಡ್ಕೊಂತ ಬರ್ತಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಜೊತೆ ಇವಾಗ ನೋಡ್ಬೋದು ಇಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಗೈಸ್. ನಮ್ಮೊಂದು ಯೂಟ್ಯೂಬ್ ಚಾನಲ್ ಬೆಳೆಯೋದಕ್ಕೋಸ್ಕರ ಯೂಟ್ಯೂಬರ್ ಕೊಟ್ಟಿದ್ರೆ ಅದು ಏನಪ್ಪಾ ಅಂತಂದ್ರೆ ಏಷ್ಯನ್ ಟೆಕ್ ಸಿ ವಾಟ್ಸ್ ನ್ಯೂ ದಿಸ್ ಮಂತ್ ಅಂತಂದ್ರೆ ಇದಕ್ಕೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನೀವು ಈ ಒಂದು ತಿಂಗಳಲ್ಲಿ ನೀವು ಈ ತರದ ಒಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೆಳೆಯೋದಕ್ಕೆ ಬೆನಿಫಿಟ್ ಆಗುತ್ತೆ. ಮೊದಲದಾಗಿ ಇಂಟ್ರೊಡ್ಯೂಸಿಂಗ್ ದ ಥಂಬ್ನೈಲ್ ಟೆಸ್ಟ್ ಟು ಕಂಪೇರ್ ಎಲಿಜಿಬಲ್ ಕ್ರಿಯೇಟರ್ಸ್ ವಿತ್ ಆಕ್ಸೆಸ್ ಟು ಅಡ್ವಾನ್ಸ್ಡ್ ಫೀಚರ್ ಕ್ಯಾನ್ ಯು ಅಪ್ಲೋಡ್ ಅಪ್ ಟು 3 ವಿಡಿಯೋಸ್ ಥಂಬ್ನೈಲ್ಸ್ ಟು ಟೆಸ್ಟ್ ವಿತ್ ವ್ಯೂವರ್ಸ್. ಇದು ಏನ್ ಹೇಳಕ್ ಕೊಟ್ಟಿದ್ದಾರೆ ಯೂಟ್ಯೂಬರ್ ಅಂತಿದ್ರೆ, ನೀವು ಟೆಸ್ಟ್ ಅಂಡ್ ಯೂಟ್ಯೂಬ್ ಅಲ್ಲಿ ಥಂಬ್ನೈಲ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಟೆಸ್ಟ್ ಅಂಡ್ ಕಂಪೇರ್ ಅಂತ 3 ಥಂಬ್ನೈಲ್ಸ್ ಮುಂಚೆ ಎಲ್ಲ ಒಂದು ಥಂಬ್ನೈಲ್ ಅಪ್ಲೋಡ್ ಮಾಡಬಹುದಾಗಿತ್ತ. ಬಟ್ ಇವಾಗೆಲ್ಲ 3 ಥಂಬ್ನೈಲ್ಸ್ ಅಪ್ಲೋಡ್ ಮಾಡಬಹುದು ಗೈಸ್ ಯೂಟ್ಯೂಬ್ ಅಲ್ಲಿ. ಥಂಬ್ನೈಲ್ ಅದು ನಾನು ಟೆಸ್ಟ್ ಅಂಡ್ ಕಂಪೇರ್ ಥಂಬ್ನೈಲ್ ಅದು ಅಪ್ಲೋಡ್ ಮಾಡಿ ಯಾವ ತರ ಅಂತ ನಾನು ವಿಡಿಯೋ ಮಾಡಿಲ್ಲ. ಬಟ್ ನೀವೇನಾದ್ರೂ ಕಾಮೆಂಟ್ ಮಾಡ್ತಂದ್ರೆ ನಾನು ಅದಕ್ಕೆ ಕೂಡ ವಿಡಿಯೋ ಮಾಡ್ತೀನಿ ಗೈಸ್. ಅದು ಅಫ್ಕೋರ್ಸ್ ಅದನ್ನ ಮಾಡ್ತಿರ್ತೀನಿ, ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಜೊತೆಗೆ ಇವಾಗ ಟೆಸ್ಟ್ ಅಂಡ್ ಕಂಪೇರ್ ಮಾಡ್ಕೊಂತಂದ್ರೆ ನಿಮ್ಗೆ ಒಳ್ಳೆ ಬೆಸ್ಟ್ ರೀಚ್ ಆಗುವಂತದನ್ನ ನಿಮ್ಗೆ ಯೂಟ್ಯೂಬರ್ ಸಜೆಷನ್ ಮಾಡ್ತಾರೆ. ಅದನ್ನ ಅಪ್ಲೋಡ್ ಅಫ್ಕೋರ್ಸ್ ವ್ಯೂಸ್ ಕೂಡ ಬರುತ್ತೆ. ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಯೇಟ್ ಎ ಕಾಂಪಿಟೇಟಿವ್ ಕಂಟೆಂಟ್ ವಿತ್ ಆಡಿಯನ್ಸ್ ಇನ್ಸೈಟ್ಸ್. ಈ ಡಿಸ್ಕವರ್ ವಾಟ್ ವ್ಯೂವರ್ಸ್ ಇದನ್ನ ಹೇಳೋ ಅವಶ್ಯಕತೆ ಇಲ್ಲ. ಏನಪ್ಪಾ ಅಂತಂದ್ರೆ ಜಸ್ಟ್ ನಿಮ್ಮ ಒಂದು ಆಡಿಯನ್ಸ್ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡುವಂತ ಆಡಿಯನ್ಸ್ ಏನಂತಂದ್ರೆ ವೈಟಿ ಸ್ಟುಡಿಯೋ ಅಲ್ಲಿ ಯಾವೊಂದು ಕಂಟೆಂಟ್ ನ ಜಾಸ್ತಿ ನೋಡ್ತಿದಾರಂತ ವೈಟಿ ಸ್ಟುಡಿಯೋ ಅನಾಲಿಟಿಕ್ಸ್ ಅಲ್ಲಿ ಗೊತ್ತಾಗುತ್ತೆ ಗೈಸ್. ವೈಟಿ ಸ್ಟುಡಿಯೋ ಅನಾಲಿಟಿಕ್ಸ್ ನ ನೋಡಿದ್ರೆ ಅಲ್ಲಿ ಯಾವ ತರ ಕಂಟೆಂಟ್ ನೋಡ್ತಿದಾರೆ ನಮ್ಮ ಒಂದು ಆಡಿಯನ್ಸ್ ಅಂತ ಅದ್ರ ಬಗ್ಗೆ ರಿಲೇಟೆಡ್ ಕಂಟೆಂಟ್ ಮಾಡ್ತಂದ್ರೆ ನಮ್ಮ ಒಂದು ಆಡಿಯನ್ಸ್ ಕೂಡ ಇಂಪ್ರೆಷನ್ ಆಗ್ತಾರೆ. ಇದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಶನ್ ಕೊಡ್ತೀರಿ ಯೂಟ್ಯೂಬರ್. ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೇಕ್ ಮ್ಯೂಸಿಕ್ ವಿಡಿಯೋಸ್ ವಿತ್ ರಿಮಿಕ್ಸ್. Remix your favorite music videos is iconic visual from YouTube content library. Make your own version, react to latest dubs. ಅಂದ್ರೆ ಇಲ್ಲಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಈ ತರದಲ್ಲಿ ತುಂಬಾ ವೈರಲ್ ಆಗ್ತಿದಾವೆ ಗೈಸ್. ಅದಕ್ಕೋಸ್ಕರ ಏನಂತಂದ್ರೆ ಯೂಟ್ಯೂಬರ್ ಹೇಳ್ತಿದ್ದಾರೆ ನೀವು ಯೂಟ್ಯೂಬ್ ಅಲ್ಲಿ ಮ್ಯೂಸಿಕ್ ಯೂಸ್ ಮಾಡ್ಕೊಂಡು ಜೊತೆಗೆ ನಿಮ್ಗೆ ಫೇವರೇಟ್ ಆಗಿರುವಂತ ಸಾಂಗ್ಸ್ ಯೂಸ್ ಮಾಡ್ಕೊಂಡು ನೀವೇನ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಯೇಟರ್ ಅನಲೈಸ್ ಸೂರಜ್ ಬಿಯರ್ ವ್ಯಾಕ್ಸ್. ಅಂದ್ರೆ ಈ ಬ್ಲಾಗಿಂಗ್ ಕಂಟೆಂಟ್ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇವಾಗ
ಬ್ಲಾಗಿಂಗ್ ಕಂಟೆಂಟ್ ಅದು ಹೇಳಕ್ಕೆ ಅಫ್ಕೋರ್ಸ್ ಅದಕ್ಕೆ ಯಾವ್ದೇ ತರ ನನ್ಗಂತೂ ಅಫ್ಕೋರ್ಸ್ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಇವಾಗ ಬ್ಲಾಗಿಂಗ್ ಚಾನಲ್ಗೆ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ಗೈಸ್. ಬ್ಲಾಗಿಂಗ್ ಚಾನಲ್ಸ್ ಎಲ್ಲ ಸಿಕ್ಕಾಪಟ್ಟೆ ರೀಚಿಂಗ್ ಕೂಡ ಸಿಗ್ತಿದೆ. ಅದಕ್ಕೋಸ್ಕರ ಹೇಳ್ತಿದ್ರೆ ಸೂರಜ್ BL ಬ್ಲಾಗ್ಸ್ ಇಸ್ ಆಲ್ಸೋ ಸೈಕ್ಲಾಜಿಸ್ಟ್ ಡಾಕ್ಯುಮೆಂಟ್ ದ ಟ್ರಾವೆಲಿಂಗ್ ಟೂರ್. ಇದ್ರ ಬಗ್ಗೆ ಏನಪ್ಪಾ ಇನ್ಫಾರ್ಮೇಶನ್ ಅಂದ್ರೆ ಬ್ಲಾಗಿಂಗ್ ಬಗ್ಗೆ. ಬ್ಲಾಗಿಂಗ್ ಅಲ್ಲಿ ತುಂಬಾ ನೀವು ಹೊರದೇಶಕ್ಕೆ ಹೋಗೋದು ಆಗಿರ್ಬೋದು, ಇಂಥವೆಲ್ಲ ವಿಡಿಯೋಸ್ ನೀವು ಮಾಡ್ತಂತಂದ್ರೆ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದೆ ಗೈಸ್. ಅದು ನಿಮ್ಗೆ ಗೊತ್ತಿರೋದೇನೆ, ಬಟ್ ಅದು ನಿಮ್ಗೆ ಗೊತ್ತಿರೋದೆ ಗೈಸ್. ಜೊತೆಗೆ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಯೂಟ್ಯೂಬ್ ಅಲ್ಲಿ ಇನ್ನೇನ್ ಬೇಕು ಗೈಸ್, ನಮ್ಮನ್ನ ಬೆಳೆಸೋದು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಕೊಡೋದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ವ್ಯೂಸ್ ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ನಮ್ಮನ್ನೇ ಕರ್ಕೊಂಡು ಹೋಗ್ತಾರೆ ಗೈಸ್. ಯೂಟ್ಯೂಬ್ ಅಲ್ಲಿ ನಾವ್ ಯಾವ ತರ ರೀಚ್ ಮಾಡೋದು ಎಲ್ಲಾನು ಕೂಡ ಕರ್ಕೊಂಡು ಹೋಗ್ತಾರೆ. ಯೂಟ್ಯೂಬ್ ನೆಕ್ಸ್ಟ್ ಲೆವೆಲ್ ಗೈಸ್. ಅದಕ್ಕೋಸ್ಕರ ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ಮೇಲೆ ಯೂಟ್ಯೂಬ್ ಅಲ್ಲಿ ಈ ತರದಲ್ಲ ಒಂದಷ್ಟು ಟಿಪ್ಸ್ ನ ತಿಳ್ಕೊಂಡ್ರೆ ಇನ್ನು ನಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಬೆಳೆಯುತ್ತೆ. ಎಲ್ರಿಗೂ ಕೂಡ ಈ ಒಂದು ಫೇಸ್ ರೆಕಗ್ನೈಸ್ ಆಗುತ್ತೆ ಗೈಸ್. ಇಷ್ಟೇ ಯೂಟ್ಯೂಬ್ ಅಲ್ಲಿ ಒಂದು ಅಪ್ಡೇಟ್ ಟಿಪ್ಸ್ ನ ಕೂಡ ಕೊಟ್ಟಿದ್ರೆ ಐ ಥಿಂಕ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಆಗಿರುತ್ತೆ ಅನ್ಕೊಂತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.